ವಿಧಾನಮಂಡಲದ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಕೆಲ ಸ್ವಾರಸ್ಯಕರ ಘಟನೆಗಳು ನಡೆಯಿತು. ಕಲಾಪದಲ್ಲಿ ಸೀನಿಯರ್ ಜೂನಿಯರ್ ಮಾತು ಪ್ರತಿಧ್ವನಿಸಿತು. ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯ ಕನ್ನಡ ಪಾಠ ಮಾಡಿದ ವಿಶೇಷ ಆಗಿತ್ತು. ಆಡಳಿತ ವಿಪಕ್ಷಗಳ ನಡುವೆ ಫ್ರೆಂಡ್ಲಿ ಫೈಟ್ ಕೂಡ ಜೋರಾಗಿತ್ತು. ಪೆದ್ದ ಜಾಣ ಚರ್ಚೆ ರಸವತ್ತಾಗಿತ್ತು. ಕಲಾಪಕ್ಕೆ ಲೇಟ್ ಆಗಿ ಬಂದವರು ಮಕ್ಕಳಂತೆ ಉತ್ತರ ಕೊಟ್ಟಿದ್ದು ಎಲ್ಲರ ಗಮನ ಸೆಳೆಯಿತು. ಕನ್ನಡ ಆಗಿಲ್ವಾ? ಮತ್ತೆ ನಿಮ್ಮಂತೆಯವ್ರಿಗೆ ಹೆಂಗಾಗುತ್ತೆ? ನೀನು RSS ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ. ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಯಾಕೆ ಮಾಡಿ ಉತ್ತರ ಕೊಟ್ಟಿದ್ದೀರಿ? ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದವರು ಜೂನಿಯರ್. ಸದನಕ್ಕೆ ಲೇಟ್ ಆಗಿ ಬಂದು ಮಕ್ಕಳಂತೆ ಉತ್ತರ ಕೊಟ್ಟ ಸದಸ್ಯರು. ಚಳಿಗಾಲದ ಅಧಿವೇಶನದ ಕೊನೆಯ ದಿನದ ವಿಧಾನಸಭಾ ಕಲಾಪದಲ್ಲಿ ಹಾಸ್ಯ ಪ್ರಸಂಗ ನಡೆಯಿತು. ಅಧಿವೇಶನಕ್ಕೆ ಲೇಟ್ ಆಗಿ ಬಂದ ಸದಸ್ಯರಿಗೆ ಯಾಕ್ರಿ ತಡವಾಗಿ ಬಂದ್ರಿ ಅಂತ ಶಾಲಾ ಹೆಡ್ ಮಾಸ್ಟರ್ ರೀತಿಯಲ್ಲಿ ಸ್ಪೀಕರ್ UT ಖಾದರ್ ಪ್ರಶ್ನೆ ಮಾಡಿದ್ರು. ಲೇಟ್ ಆಗಿ ಬಂದಿದ್ದಕ್ಕೆ ತಡವರಿಸಿದ ಸದಸ್ಯರು ಮಕ್ಕಳಂತೆ ಕಾರಣ ಕೊಟ್ರು. ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ, ಆ BC ಇಲಾಖೆಯ ವಿರುದ್ಧ ಕಪ್ ಶರ್ಟ್ ಹಾಕೊಂಡ್ ಬರೋಣ ಅಂತ. ಅಸೆಂಬ್ಲಿ ನೋಡಿ ಮುಂದೆ ಯಾರು ಗಾಡಿ ಬರ್ತಾ ಅವ್ರ ಗಾಡಿ ಕುಂತ್ ಬರ್ತೀನಿ. ಹಿಂಗಾಗಿ ಒಂದ್ ಸ್ವಲ್ಪ ಇವತ್ತು ಲೇಟ್ ಆಗಿದ್ದಕ್ಕೆ ಕಾಲು ಜಾರಿದ ಕತೆ ಹೇಳಿದ ಕೋಳಿವಾಡ. ಪ್ರಶ್ನೋತ್ತರ ಕಲಾಪ ವೇಳೆ ಸರದಿಯಂತೆ ಸ್ಪೀಕರ್ ಸದಸ್ಯರ ಹೆಸರಿಡಿದು ಕರೀತಾ ಇದ್ರು. ಆ ವೇಳೆ ಕಾಂಗ್ರೆಸ್ ಸದಸ್ಯ ಪ್ರಕಾಶ್ ಕೋಳಿವಾಡ ಹೆಸರು ಕೂಗ್ತಿದ್ದಂತೆ ತರಾತುರಿಯಲ್ಲಿ ಸದನಕ್ಕೆ ಆಗಮಿಸಿದ್ರು. ಆಗ ಯಾಕ್ ತಡವಾಗಿ ಬಂದ್ರಿ ಅಂತ ಸ್ಪೀಕರ್ ಕೇಳಿದ್ರು. ನಿನ್ನೆ ಸುವರ್ಣಸೌಧದ ಮೆಟ್ಟಿಲಿಳಿಯುವಾಗ ಕಾಲ್ಜಾರ್ ಬಿದ್ದಿದ್ದೆ, ಡಾಕ್ಟರ್ ಬಳಿ ಹೋಗಿ ಬರೋದಕ್ಕೆ ತಡವಾಯ್ತು ಅಂತ ಉತ್ತರ ಕೊಟ್ರು. ಆ ವೇಳೆ ಯಾಕ್ ಬಿದ್ರು ಅಂತ ಕೇಳಿ ಸಭಾಧ್ಯಕ್ಷರೇ ಅಂತ ಕೆಲ ಸದಸ್ಯರು ಪ್ರಕಾಶ್ ಕಾಲೆಳೆದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಕಾಶ್, ನಾನ್ ಎಲ್ಲೂ ಬಿದ್ದಿಲ್ಲ, ಇಲ್ಲೇ ಕಾಲ್ ಜಾರ್ದೆ ಅಷ್ಟೇ ಅಂದ್ರು. ಆ ವೇಳೆ ಸದನ ನಗೆ ಗಡಲಲ್ಲಿ ತೇಲಿತು. ಬೆಲ್ಲದವರ ಇಲ್ಲ ಸುವರ್ಣಸೌಧದಾಗ ಹಗಲತ್ನ ಬಿದ್ದಿರೋದು. ಕಲಾಪದಲ್ಲಿ ಸೀನಿಯರ್ ಜೂನಿಯರ್ ವಿಚಾರ ಪ್ರಸ್ತಾಪ. ನಾನು 8 ಬಾರಿ ಗೆದ್ದಿದ್ದೀನಿ, ಸಿಎಂ ಸಿದ್ದರಾಮಯ್ಯ ಕೂಡ 8 ಬಾರಿ ಗೆದ್ದಿದ್ದಾರೆ. ಅಧಿಕಾರ ಸಿಗದೇ ಇದ್ರೆ ಏನ್ ಮಾಡೋಕಾಗತ್ತೆ ಅಂತ DKಶಿ ಮುಖ ಇಳಿಬಿಟ್ರು. ಆ ವೇಳೆ ಮಧ್ಯ ಪ್ರವೇಶಿಸಿದ ಸ್ಪೀಕರ್ ಖಾದರ್, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇರಲ್ಲ, ಅಧಿಕಾರ ಸಿಕ್ಕವನು ಸೀನಿಯರ್, ಅಧಿಕಾರ ಸಿಗದಿದ್ರೆ ಮಾತ್ರ ಜೂನಿಯರ್ ಅಂತ ಕಾಲೆಳೆದ್ರು. ಗುಜರಾತ್ ಅಂತ ತೆಗೆದುಕೊಳ್ಳಿ, ಈಗ ರಾಜಸ್ಥಾನ್ ತೆಗೆದುಕೊಳ್ಳಿ, ಎಲ್ಲ ಫಸ್ಟ್ ಟೈಮರ್ಸ್ ಆಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದೀರಿ, ನೀವು 8 ಸತಿ ಗೆದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಪಾಲಿಟಿಕ್ಸ್, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ನಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಕನ್ನಡ ಪಾಠ. ವಿಧಾನಸಭಾ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸುವರ್ಣ ಕರ್ನಾಟಕ ಆಚರಣೆಗೆ ಕರೆ ಕೊಟ್ರು. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಅಂತ ಘೋಷವಾಕ್ಯದೊಂದಿಗೆ ಸುವರ್ಣ ಸಂಭ್ರಮ ಮಾಡ್ತಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಘೋಷವಾಕ್ಯ ಸರಿ ಇಲ್ವಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ಆಗ ಮಧ್ಯ ಪ್ರವೇಶಿಸಿದ ಶಾಸಕ CC ಪಾಟೀಲ್, ಉಸಿರಾಗಿಲ್ಲ ಕನ್ನಡ ಅಂದ್ರು. ನಿನಗೆ ಕನ್ನಡ ಇನ್ನು ಉಸಿರಾಗಿಲ್ವೇನಯ್ಯ, ನಿಮ್ಮಂಥವ್ರಿದ್ರೆ ಹೆಂಗಾಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಕಾಲೆಳೆದ್ರು. ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಅಂತ ಮುಂದೆ ಉಸಿರಾಯಿತು ಕನ್ನಡ ಇದು ಆಗಿಲ್ವಾ? ಮತ್ತೆ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದಿದ್ರೆ ಹೆಂಗಾಗುತ್ತೆ? ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಫ್ರೆಂಡ್ಲಿ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ಮೇಕೆದಾಟು ವಿಚಾರದ ಬಗ್ಗೆ ಚರ್ಚೆ ಮಾಡುವಾಗ ಸ್ವಾರಸ್ಯಕರ ಪ್ರಸಂಗ ನಡೆಯಿತು. ನಮ್ಗೆ ಅಧಿಕಾರ ಕೊಡಿ, ನೀರಾವರಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರಿ ಅಂತ ವಿಪಕ್ಷ ನಾಯಕ ಅಶೋಕ್ ಕಾಲೆಳೆದ್ರು. ಆ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ MB ಪಾಟೀಲ್ ಕೇಂದ್ರದ ಮನವೊಲಿಸಿ ಎಂದ್ರು. ತಮಿಳುನಾಡು ಸಿಎಂ ನಿಮ್ಮ ಫ್ರೆಂಡ್ ಅಲ್ವಾ, ಅವ್ರ ಜೊತೆ ಮಾತಾಡಿ ಮೇಕೆದಾಟು ಜಾರಿಗೆ ತನ್ನಿ ಎಂದಾಗ ಜಟಾಪಟಿ ನಡೆಯಿತು.
40 TMC ಅಷ್ಟು ನೀರು ನಮಗೆ ಸಿಕ್ಕಿದೆ. ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡಲಿಕ್ಕೆ. ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮೂವ್ ಮಾಡಿದ್ದೀವಿ ಆನ್ ಮೆರಿಟ್. ವಿರೋಧ ಪಕ್ಷ ನಾಯಕರ ಆನ್ ಮೆರಿಟ್. ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ. ಅಬ್ಜೆಕ್ಷನ್ ಹಾಕಿರೋರು ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿ ಮಾಡಲಿಕ್ಕೆ. ಆರ್ ಅಶೋಕ್ಗೆ ಮಾತಿನಲ್ಲಿ ತಿವಿದ ಸಿಎಂ ಸಿದ್ದು. ನಂಜುಂಡಪ್ಪ ವರದಿಯಲ್ಲಿ ಕನಕಪುರ ಕೂಡ ಹಿಂದುಳಿದ ತಾಲೂಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದಾಗ ಇದಕ್ಕೆ ಕನಕಪುರಕ್ಕೆ ಹೋಗಿ ಚುನಾವಣೆಗೆ ನಿಂತಿದ್ದ ಅಂತ ಸಿಎಂ ಸಿದ್ದರಾಮಯ್ಯ ತಿವಿದ್ರು. ಯತ್ನಾಳ್ಗೆ ಎಲ್ಲ ಗೊತ್ತಿದೆ ಆದ್ರೂ ಸುಮ್ಮನಿರ್ತಾರೆ, ಅದಕ್ಕೆ ನಮ್ ಕಡೆ ಜಾಣ ಪೆದ್ರು ಅಂತಾರೆ ಅಂತ ಕಾಲೆಳೆದ್ರು. ಹೇಳಕತ್ತೀನಿ ನಾನು, ಅಶೋಕ್ ಅವರು ಪ್ರಹ್ಲಾದ್ ಜೋಶಿ ಅವರು ಲೀಡ್ ತಗೊಳ್ಳಿ, ಇದ್ರಾಗೇನು ರಾಜಕೀಯ ಮಾಡೋದೈತೆ, ಮತ್ತೆ ನೀವು ರಾಜಕೀಯ ಮಾಡ್ಲಿಕ್ಕೆ ಬರೋಣ ಬೆಲ್ಲದ. ಒಟ್ನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ 2 ವಾರಗಳ ಕಾಲ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸ್ವಾರಸ್ಯಕರ ಸಂಗತಿಗಳೊಂದಿಗೆ ಅಧಿವೇಶನಕ್ಕೆ ತೆರೆ ಬಿತ್ತು. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.